ರಾತ್ರಿ ಭರ್ಜರಿ ಸಿದ್ಧತೆ ನಡೆದ್ರೆ ಎಲ್ಲ ಸರ್ಕಾರಿ ಎಲ್ಲ ಮಾಡಿದ್ರೆ ಎಲ್ಲ ಕಾರ್ಯಕ್ರಮ ಮಂಗಳವಾರದಿಂದ ಬಂದು ಬಾಡಿಗೆ ಅಂತ ಬಿಟ್ಟೆ ಪಾಪ ಅಣ್ಣ ಅಂತ ಬಾಡಿಗೆ ಕೊಡ್ರಿ ಹೇಳೋದಷ್ಟ ಇದರಿಂದ ಈಗ ಮತ್ತೆ ಒಂದು ಮಾಡಿಸಿ ಹೋಗ್ರಿ ಚೆನ್ನಮಾದಿಂದ ಮತ್ತೆ ನಮ್ಮ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ಅಡುಗೆಗೆ ಸ್ವಾಗತ ಸುಸ್ವಾಗತ. ಇವಾಗ ಎಲ್ಲದನಪ್ಪ ಅಂದ್ರೆ ಮನೆ ಕಡೆ ಅದ ನೋಡ್ರಿ. ಮನೆಯಿಂದ ಈಗ ಸೀದಾ ಎಲ್ಲಿ ಹೊಂಡನಪ್ಪ ಅಂತಂದ್ರೆ ಹುಡ್ಗಂಗೆ ಹೊಂಡ ನೋಡ್ರಿ. ಸಮಯ ಬಂದು 9:30 ಆಯ್ತು ರೀ. ಬರ್ರಿ ಇಲ್ಲಿಂದ ಈಗ ಎಲ್ಲಿ ಹೋಗಪ್ಪ ಅಂದ್ರೆ ಹುಡ್ಗಂದಿಂದ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡೋಣ್ರಿ ಡ್ಯೂಟಿ ಹೆಂಗಿರ್ತದೆ ಏನು. ಇವತ್ತಂತೂ ಡ್ಯೂಟಿ ಚಲೋ ಇರ್ತೈತ್ರಿ. ಬರೀ ಹೋಗೋಣ ಸೀದಾ ಎಲ್ಲಿ ಹೋಗಪ್ಪ ಅಂದ್ರೆ ಹುಡ್ಗಂಗೆ. ಇವಾಗ ಎಲ್ಲದನಪ್ಪ ಅಂತಂದ್ರೆ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ ಅದ ನೋಡ್ರಿ. ಮನೆಯಿಂದ ಬರ್ಬೇಕಾದ್ರೆ ಫೋನ್ ಬಂದ್ರಿ, ಒಂದು ಬಾಡಿಗೆ ಐತಿ. ರೈಲ್ವೆ ಸ್ಟೇಷನ್ನಿಂದ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ದೊಡ್ಡ ಕೇಲ್ ಐತಲ್ರಿ, ಅಲ್ಲಿ ಕರ್ಕೊಂಡು ಹೋಗ್ಬೇಕಂತ. ಅದಕ್ಕೆ ಪ್ಯಾಸೆಂಜರ್ ಬರತ್ತಾರ ರೀ. ಅವ್ರನ್ನ ಕರ್ಕೊಂಡು ಸೀದಾ ಎಲ್ಲಿಗೆ ಹೋಗಪ್ಪ ಅಂತಂದ್ರೆ ನಮ್ಮ ದೊಡ್ಡ ಕೇಲಿಗೆ ಹೋಗ್ಬರ್ರಿ. ಅವ್ರನ್ನ ಪಾಪ ಅವ್ರು ನಿನ್ನೆ ನನ್ನ ಗಾಡಿಯಾಗ ಪ್ಯಾಸೆಂಜರ್ ಬಂದಿದ್ರಿ. ಅವ್ರು ಪಾಪ ನನ್ನ ನಂಬರ್ ಇಸ್ಕೊಂಡು ನನಗೆ ಫೋನ್ ಮಾಡ್ಯಾರಿ, ಅಣ್ಣ ನಮ್ಮನ್ನು ದೊಡ್ಡ ಕೇಲಿಗೆ ಕರ್ಕೊಂಡು ಹೋಗ್ಬೇಕ್ರಿ, ಬರ್ತೀರಿ ಅಂತಂದ್ರು. ಆಯ್ತು ರೀ ಬರ್ತೇನೆ ಅಂದಾರ. ಬರ್ರಿ ಇಲ್ಲಿಂದ ಸೀದಾ ಎಲ್ಲಿಗೆ ಹೋಗಪ್ಪ ಅಂದ್ರೆ ದೊಡ್ಡ ಕೇಲಿ ಹೋಗೋಣ. ನೋಡೋಣ್ರಿ ಹೆಂಗೆ ಆಗ್ತದೆ ಏನೇನು ಇವತ್ತಿನ ಡ್ಯೂಟಿ. ಬೆಳಿಗ್ಗೆ ಅಂತೂ ಬಾಡಿಗೆ ಬಂದೈತ್ರಿ. ನೋಡ್ರಿ ದೇವ್ರ ದಯ ಎಲ್ಲ ನಡೆಸ್ತಾನೆ. ಹೆಂಗೆ ಹೋಗೋಣ. ಇವಾಗ ಎಲ್ಲದನಪ್ಪ ಅಂದ್ರೆ ನೆಹರು ನಗರ ಕೇಲಿ ಅದ ನೋಡ್ರಿ. ಬಂದು ಬಾಡಿಗೆ ಅಂತೂ ಬಿಟ್ಟೆ ಪಾಪ ಅಣ್ಣ ಅಂತೂ ಬಾಡಿಗೆ ಕೊಟ್ರಿ ಹೇಳೋದಷ್ಟ. ಇಲ್ಲಿಂದ ಈಗ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂದ್ರೆ ಸೀದಾ ಚೆನ್ನಮ್ಮ ಕಡೆ ಹೋಗ್ರಿ. ಚೆನ್ನಮ್ಮದಿಂದ ಮತ್ತೆ ನಮ್ಮ ರೂಟು ಯಾವ ಸೈಡ್ ಸಿಗ್ತದೆ ಆ ಸೈಡ್ ಹೋಗೋಣ ಬರ್ರಿ. ಮಳಿ ಅಂತೂ ಇಲ್ರಿ ಇವತ್ತು. ಬೆಳಗಾವ್ ಅಂತೂ ಶಾಂತ ಐತ್ರಿ ಇವತ್ತ. ಮುಂಜಾನೆ 10:00 ನಮ್ಮ ಬೆಳಗಿನ ಸಮಯ. ಚೆನ್ನಮ್ಮ ಸರ್ಕಲ್ ರೀ. ಇವಾಗ ಎಲ್ಲದನಪ್ಪ ಅಂತಂದ್ರೆ ಬೆಳಗಾವಿ ಆನಂದ್ ನಗರದಾಗ ನೋಡ್ರಿ. ಬಂದು ನಿಂತನ್ರಿ. ಇಲ್ಲ ಯಾವ ಸೀಟ್ ಅಂತೂ ಇಲ್ಲ. ಇಂದ ಯಾವ ಸೈಡ್ ಹೋಗ್ಬೇಕು ಅಂದ್ರೆ ಈಗ CBT ಕಡೆ ಹೋಗ್ಬೇಕು ಅನ್ನೋದನ್ರಿ. ನೋಡೋಣ ಬರ್ರಿ. ಬರ್ಬೇಕಾದ್ರೆ ಮತ್ತೆ ಹೊತ್ತಾಗಿಂದ ಮತ್ತೊಂದು ಬಾಡಿಗೆ ಸಿಕ್ತ್ರಿ. ಎಲ್ಲಿಂದಪ್ಪ ಅಂದ್ರೆ ದೊಡ್ಡ ಕೇಳಿಂದ ಬರ್ಬೇಕಾದ್ರೆ ಮತ್ತೊಂದು ಬಾಡಿಗೆ ಸಿಕ್ತ್ರಿ. ಆ ಬಾಡಿಗೆ ತಂದು ಎಲ್ಲಿ ಬಿಟ್ಟಪ್ಪ ಅಂದ್ರೆ ಚೆನ್ನಮ್ಮ ಬಿಟ್ಟೆ. ಚೆನ್ನಮ್ಮನಿಂದ ಮತ್ತೆ ಸೀದಾ ಎಲ್ಲಿ ಬಂದಪ್ಪ ಅಂದ್ರೆ ವಡಗಾಂವ್ ಬಂದ ನೋಡ್ರಿ. ಈಗ ವಡಗಾಂವ್ ಬಂದು ಆನಂದ್ ನಗರದಾಗ ನಿಂತನ್ರಿ. ಇಲ್ಲಿಂದ ನೋಡೋಣ್ರಿ ಯಾವ ಸೀಟ್ ಸಿಗ್ತಾವ ಏನೋ ಸಿಕ್ತು ಅಂದ್ರೆ ಸೀಟ್ ತೊಗೊಂಡು ಇಲ್ಲಿಂದ ಸೀದಾ ಎಲ್ಲಿ ಹೋಗಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ. ಎಲ್ಲದನಪ್ಪ ಅಂತಂದ್ರೆ ಎಲ್ಲ ಕಡೆ ಅದ ನೋಡ್ರಿ. ವಡಗಾಂವ್ನಿಂದ ಸೀಟ್ ತುಂಬ್ಕೊಂಡ್ಬಂದು ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿದ್ದೀರಿ. ಅಲ್ಲಿಂದ 10:00 ಬಿಟ್ಟಿದ್ದೀರಿ. ಇಲ್ಲಿ ಬರ್ಬೇಕಾದ್ರೆ 11:00 ಆತ್ರಿ. ಯಾಕಪ್ಪ ಅಂತಂದ್ರೆ ಸೀಟ ಇಲ್ರಿ. ಆ ಮೂಲ್ಯಾಗ ನಿಂತು ಈ ಸ್ಟಾಪ್ನ್ಯಾಗ ನಿಂತು ಆ ಸ್ಟಾಪ್ನ್ಯಾಗ ನಿಂತು ಗಾಡಿ ತುಂಬ್ಕೊಂಡ್ ಬರ್ಬೇಕಾದ್ರೆ ಈ ಎಳೆ ಆತ್ರಿ. ಪಬ್ಲಿಕ್ ಮಾತ್ರ ಇವತ್ತು ಏನೂ ಇಲ್ರಿ. ಇವತ್ತೇನೋ ಆಷಾಢ ಸಂಕಷ್ಟನ ಏನೋ ಐತಂತ್ರಿಪ್ಪ, ನಮಗೂ ಗೊತ್ತಿಲ್ಲ. ಹಿಂಗಾಗಿ ಪಬ್ಲಿಕ್ ಮಾತ್ರ ಅಡ್ಡಾಡತ್ತಿಲ್ರಿ. ಮಳಿ ಅಂತೂ ಇಲ್ರಿ. ಒಂದ್ ಸೈಡ್ ಮಳಿ ಐತಿ, ಒಂದ್ ಸೈಡ್ ಮಳಿ ಇಲ್ರಿ. ಕ್ಲೈಮೇಟ್ ನೋಡ್ರಿ ಈಗ ಹೆಂಗೈತಪ್ಪ ಅಂತಂದ್ರ ಊರ ಏನೈತ್ರಿ ಈಗ ಏನಪ್ಪಾ ಅಂತಂದ್ರ ಕೋಲ್ಡ್ ಐತ್ರಿ. ಒಂದೊಂದ್ ಕಡೆ ಬಿಸಿಲು ಐತಿ, ಒಂದೊಂದ್ ಕಡೆ ಸಣ್ಣಗ ಮಳಿ ಆಗೈತ್ರಿ. ವಡಗಾಂವ್ದಾಗ ನೋಡ್ರ ಮಳಿ ಆಗೈತ್ರಿ ಸಣ್ಣಗ. ಬೋಗಾರೆಸ್ ರೈಲ್ವೆ ಸ್ಟೇಷನ್ ಕಡೆ ನೋಡಿದ್ರ ಬಿಸಿಲು ಐತ್ರಿ. ಬಸ್ ಸ್ಟ್ಯಾಂಡ್ ಕಡೆ ಬಂದ್ರೆ ಏನೈತಪ್ಪ ಅಂದ್ರೆ ಕ್ಲೈಮೇಟ್ ಕೋಲ್ಡ್ ಐತ್ರಿ. ಬರ್ರಿ ಇಲ್ಲಿಂದ ಈಗ ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರ ಮತ್ತ ಯಾವ ಸೈಡ್ ಸೀಟ್ ಸಿಗ್ತಾವಲ್ರಿ ಆ ಸೈಡ್ ಹೋಗುನು. ಬರ್ರಿ ನೋಡ್ರಿ ಹೆಂಗೈತಿ ಇವತ್ತಿನ ಕ್ಲೈಮೇಟ್ ಬೆಳಗಾವ್ದ. ನೋಡ್ರಿ ಎಲ್ಲ ಹೆಂಗೈತ್ರಿ. ಬಿಸಿಲು ಐತ್ರಿ. ಒಂದೊಂದ್ ಕಡೆ ತಂಪು ಐತ್ರಿ. ಈಗ ಎಲ್ಲ ಇಲ್ಲಿ ಕೋಲ್ಡ್ ಐತಿ ನೋಡ್ರಿ. ತಂಪು ಐತ್ರಿ ಇಲ್ಲಿ ವಾತಾವರಣ ನೋಡ್ರಿ. ಎಲ್ಲಿ ಬಂದಪ್ಪ ಅಂದ್ರೆ ಕಿಲ್ಲಾ ಕಡೆ ರೀ ಇದು. ಇವಾಗ ಎಲ್ಲಿ ಅದನಪ್ಪ ಅಂತಂದ್ರೆ ನಾನು ಹೇಳೂರು ಕೇಲಿ ಕಡೆ ಅದ ನೋಡ್ರಿ. CBTಯಿಂದ ಗಾಡಿ ತುಂಬ್ಕೊಂಡ್ಬಂದು ಎಲ್ಲಿ ಖಾಲಿ ಮಾಡಿದ್ನಪ್ಪ ಅಂತಂದ್ರೆ ಹೇಳೂರು ಕೇಲಿ ಕಡೆ ಖಾಲಿ ಆದ್ರಿ ಗಾಡಿ. ಇಲ್ಲಿಂದ ಈಗ ಸೀದಾ ಎಲ್ಲಿಗೆ ಹೋಗೋಣಪ್ಪ ಅಂತಂದ್ರೆ ಚೆನ್ನಮ್ಮ ಮಠ ಹೋಗೋಣ್ರಿ. ಚೆನ್ನಮ್ಮದಿಂದ ಸೀದಾ ಮತ್ತೆ ಎಲ್ಲಿಗೆ ಹೋಗಪ್ಪ ಅಂದ್ರೆ ನಾವು ದೊಡ್ಡ ಕೇಲಿಗೆ ಹೋಗ್ಬೇಕ್ರಿ. ಯಾಕಪ್ಪ ಅಂದ್ರೆ ಮುಂಜಾನೆ ಹೋಗಿ ಬಿಟ್ಟಿದ್ದು ಬಾಡಿಗೆ ಅವರು ಫೋನ್ ಮಾಡತ್ತಾರ ಈಗ ಬಾ ಅಂತೇಳಿ. ಅಲ್ಲಿ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಮತ್ತೆ ಎಲ್ಲಿಗೆ ಬರ್ಬೇಕಪ್ಪ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಬರ್ಬೇಕ್ರಿ. ಬರ್ರಿ ಇಲ್ಲಿಂದ ಸೀದಾ ಎಲ್ಲಿಗೆ ಹೋಗೋಣಪ್ಪ ಅಂತಂದ್ರೆ ದೊಡ್ಡ ಕೇಲಿ. ಸ್ನೇಹಿತರೆ, ಹೇಳೂರು ಕೇಲಿಂದ ಗಾಡಿ ತುಂಬ್ಕೊಂಡು ಹೋಗಿ ಚೆನ್ನಮ್ಮ ಖಾಲಿ ಮಾಡಿದ್ದಾರೆ. ಚೆನ್ನಮ್ಮದಿಂದ ಸೀದಾ ಮತ್ತೆ ಎಲ್ಲಿಗೆ ಹೋದ್ನಪ್ಪ ಅಂತಂದ್ರೆ ನಮ್ಮ ದೊಡ್ಡ ಕೇಲಿಗೆ ಹೋದ್ಯಾರ ನೋಡ್ರಿ. ನೆಹರು ನಗರ ಕೇಲಿಗೆ ಹೋಗಿ ನಮ್ಮ ಬಾಡಿಗೆ ಏನು ಬಂದಿದ್ರಲ್ರಿ ಪ್ಯಾಸೆಂಜರ್ ಅಂತಂದ್ರೆ ಈಗ ಸದ್ಯ ರೈಲ್ವೆ ಸ್ಟೇಷನ್ ಬಿಟ್ಟೆ. ಪಾಪ 10 ನಿಮಿಷ ಅಷ್ಟೇ ಉಳೋದು ನೋಡ್ರಿ ಟೈಮ್. ಅವ್ರಿಗೆ ಹೋಗಿ ತಂದು ಬಿಟ್ಟೆ. ಟೈಮ್ ಬಂದು 1:20 ಆದ್ರಿ. ಇಲ್ಲ ಇನ್ನು 10 ನಿಮಿಷ ಐತ್ರಿ ಅವ್ರಿಗೆ ಪಾಪ ಟ್ರೈನ್ ಹೋಗಕ್ಕ. ಇಲ್ಲಿಂದ ಎಲ್ಲಿಗೆ ಹೋಗೋಣಪ್ಪ ಅಂತಂದ್ರೆ ನೋಡೋಣ ಯಾವ ಸೈಡ್ ಪ್ಯಾಸೆಂಜರ್ ಸಿಗ್ತಾವ ಯಾವ ಸೈಡ್ ಬಾಡಿಗೆ ಸಿಗ್ತಾವ ನೋಡೋಣ್ರಿ. ಹೊರಗೆ ಹೋಗಿ ಇಲ್ಲಿಂದ ಸೀದಾ ಮತ್ತೆ ನಮ್ಮ ರೊಟೇಷನ್ ಹೇಳಿನ್ರಿ ಯಾವ ಸೈಡ್ ಸಿಗ್ತಾವ ಆ ಸೈಡ್ ಹೋಗೋಣ ಬಪ್ಪ ಅಂತಂದ್ರೆ ಹೇಳೂರು ಕೇಲಿ ಕಡೆ ಅದ ನೋಡ್ರಿ. ದೊಡ್ಡ ಕೇಲಿಂದ ಬಾಡಿಗೆ ತೊಗೊಂಬಂದು ರೈಲ್ವೆ ಸ್ಟೇಷನ್ ಬಿಟ್ಟೆ. ರೈಲ್ವೆ ಸ್ಟೇಷನ್ನಿಂದ ಮತ್ತೆ ಎಲ್ಲಿಗೆ ಬಂದಪ್ಪ ಅಂದ್ರೆ ಪ್ಯಾಸೆಂಜರ್ ತೊಗೊಂಡ ಹೇಳೂರು ಕೇಲಿಗೆ ಬಂದೆ ರೀ.
ಬಸ್ ಸ್ಟ್ಯಾಂಡ್ ಮತ್ತು ಹೊಳ್ಳಿ ಚೆನ್ನಮ್ಮ ಸೈಡ್ ನೋಡ್ರಿ ಮಳೆ ಆಗತೈತ್ರಿ. ಇಲ್ಲಿ ನೋಡ್ರಿ ಇಲ್ಲಿ ವಾತಾವರಣ ಹೆಂಗೈತಿ, ಬಿಸಿಲು ಬಿದ್ದೈತ್ರಿ. ಹೆಂಗೆ ಬಿಸಿಲು ಐತಿ ನೋಡ್ರಿ ಒಂದು ಸ್ವಲ್ಪ, ಎಲ್ಲ ಕಡೆ ಬಿಸಿಲು ಐತ್ರಿ. ಅಲ್ಲಿಗೆ ಇಲ್ಲಿಗೆ ಕ್ಲೈಮೇಟ್ ನೋಡ್ರಿ ಹೆಂಗೆ ಚೇಂಜ್ ಐತ್ರಿ. ಇಲ್ಲಿಂದ ಭಾಳ ದೂರ ಏನಿಲ್ರಿ, ಒಂದು 7-8 ಕಿಲೋಮೀಟರ್ ಐತ್ರಿ. ಅಲ್ಲಿ ಮಳೆ ಆಗೈತಿ, ಇಲ್ಲಿ ನೋಡ್ರಿ ಬಿಸಿಲು ಬಿದ್ದೈತ್ರಿ. ಬರ್ರಿ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕ್ರಿ. ಯಾಕಪ್ಪ ಅಂತಂದ್ರೆ ಪ್ಯಾಸೆಂಜರ್ ಅದಾರ. ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ. ಎಳ್ಳೂರು ಕೀಳಿಂದ CBT ಹೋಗ್ಬೇಕಂತೇಳಿ ಗಾಡಿ ಎಬ್ಸಿದೆ ರೀ. ಎಳ್ಳೂರು ಕ್ರಾಸ್ ಮಠ ಬಂದ್ರು ಯಾವುದು ಒಂದು ಸೀಟ್ ಇಲ್ಲ. ಈಗ ಗಾಡಿ ಅಂತೂ ಎಳ್ಳೂರು ಕ್ರಾಸ್ನಾಗ ಭಾಳ ನಿಂತಾವ್ರಿ. ಈಗ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂದ್ರೆ ಸೀದಾ RPD ಹೋಗ್ರಿ. RPDಯಿಂದ ಬಸ್ ಸ್ಟ್ಯಾಂಡ್ ಸೀಟ್ ತುಂಬನು ಬರ್ರಿ. ಯಾಕಪ್ಪ ಅಂದ್ರೆ 2 ಗಂಟೆ ಅಂತೂ ಆಯ್ತು. ಪ್ಯಾಸೆಂಜರ್ ಅಂತೂ RPD ಇರ್ತಾರೆ. ಕಾಲೇಜ್ ಅಂತೂ ಬಿಟ್ಟಿರ್ತೈತಿ, ಪಬ್ಲಿಕ್ ಇರ್ತದ್ರಿ. ಅಲ್ಲಿ ಬರ್ರಿ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂದ್ರೆ ಸೀದಾ RPD ಹೋಗೋಣ ಬರ್ರಿ. ಯಾಕಪ್ಪ ಅಂತಂದ್ರೆ ಇಲ್ಲಂತೂ ಸೀಟ್ ಇಲ್ಲ. ಅಲ್ಲಿಂದ ಹೋಗ್ಬೇಕಾರೆ ಒಂದು 200 ರೂಪಾಯಿ ಟ್ರಿಪ್ ಕುಂತಂದ್ರೆ ಮಸ್ತ್ ಆಗತ್ರಿ. ದಂಧೆಗೆ ಸ್ವಲ್ಪ ಕವರ್ ಆಗತಿ. ಬರ್ರಿ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ RPD ಹೋಗಿ RPDಯಿಂದ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ್ರಿ. ಕಾಲೇಜ್ ಅಂತೂ ಬಿಟ್ಟದ್ರಿ. ಈಗ ಪಬ್ಲಿಕ್ ಅಂತೂ ಇರ್ತದ್ರಿ. ಅಲ್ಲಿ ವಡಗಾಂವ ನೋಡ್ರ ಬಿಸಿಲು ಐತ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಯಾಪತಿ ಮಳೆ ಬೀಳ ಚೆನ್ನಮ್ಮ ಸರ್ಕಲ್ನೇ ಆಗೋದು. ಹೆಂಗೆ ಮಳೆ ಬೀಳ ನೋಡ್ರಿ ಚೆನ್ನಮ್ಮ ಸರ್ಕಲ್. ಇವಾಗ ಎಲ್ಲಿ ಅದನಪ್ಪ ಅಂದ್ರೆ ಆಟೋ ಸರ್ಕಲ್ನೇ ಅದ ನೋಡ್ರಿ. ಊಟಕ್ಕೆ ಅಂತ ಹೇಳಿ ಬಂದೆ, ಹಚ್ಚಿ ಮಳೆ ಹೊಡ್ಯಾಕದ ನೋಡ್ರಿ. ಈಗ ಮಳೆ ಅಂತೂ ಸಡ್ಲ ಬಿಡುವಲ್ರಿ. ಆಗಲೇ ನೋಡಿದ್ರೆ ಬಿಸಿಲೈತ್ರಿ. ಈಗ ನೋಡ್ರ ಸಿಕ್ಕಾಪಟ್ಟಿ ಮಳೆ ಆಗೈತ್ರಿ. ಮುಂಜಾನೆಯಿಂದ ಒಂದು ಈಟು ಮಳೆ ಇದ್ರಿಕಿಲ್ರಿ ಬಸ್ ಸ್ಟ್ಯಾಂಡ್ ಕಡೆ. ಅದು ಈಗ ಮಾತ್ರ ಮಸ್ತ್ ಹೊಡ್ಯಾಕದ ನೋಡ್ರಿ ಮಳೆ. ಎಳ್ಳೂರು ಕೇಳಿಂದ ಡ್ರಿಪ್ ತುಂಬ್ಕೊಂಡ್ ಬರ್ಬೇಕಂತ ಹೇಳಿ ಬರತ್ತಿದೆ. ಯಾವ ಸೀಟ್ ಸಿಗ್ಲಿಲ್ರಿ. ಎಳ್ಳೂರು ಕ್ರಾಸ್ ಬಂದು ಎಳ್ಳೂರು ಕ್ರಾಸ್ನಿಂದ ಎಲ್ಲಿ ಹೋದ್ನಪ್ಪ ಅಂದ್ರೆ ಸೀದಾ RPD ಬಂದೆ ರೀ. RPDಯಿಂದ ಡ್ರಿಪ್ ತುಂಬ್ಕೊಂಡ್ಬಂದು ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿದೆ. ಬಸ್ ಸ್ಟ್ಯಾಂಡ್ನಿಂದ ಮತ್ತೆ ಸೀದಾ ಎಲ್ಲಿಗೆ ಬಂದಪ್ಪ ಅಂತಂದ್ರೆ ಈಗ RTO ಸರ್ಕಲ್ಗೆ ಬಂದ ನೋಡ್ರಿ. ಊಟ ಮಾಡ್ಬೇಕಂತೇಳಿ ಊಟ ಮಾಡಕ್ ಬಂದ ಒಳ್ಳೆ ಅಂತೂ ಮಳೆ ಹೆಚ್ಚು ಕಟ್ಟಾಕದ್ರಿ. ಇಲ್ಲಿ ಕೆಳಗೆ ಇಳಿದು ಹೋಗಿ ಕೊಡುವಲ್ರಿ. ಹಂಗೆ ಮಳೆ ಆಗತ್ರಿ. ಇವತ್ತು ಇವಾಗ ಎಲ್ಲದನಪ್ಪ ಅಂದ್ರೆ RTO ಸರ್ಕಲಿಂದ ಗಾಡಿ ತುಂಬ್ಕೊಂಡ್ಬಂದು ವಡಗಾಂವ ಲಾಸ್ಟ್ ಆಗ್ತದೆ ನೋಡ್ರಿ. ವಡಗಾಂವ ಜಾತ್ರೆ ಭರ್ಜರಿ ಸಿದ್ಧತೆ ನೋಡೋದು ನೋಡ್ರಿ. ಎಲ್ಲ ಚೌಕಾಲಿ ಎಲ್ಲ ಮಾಡೋದಾರ ನೋಡ್ರಿ. ನಡೆಯೋದ್ರಿ ಎಲ್ಲ ಕಾರ್ಯಕ್ರಮ. ಮಂಗಳವಾರದಿಂದ ಸ್ಟಾರ್ಟ್ ರೀ ಇಲ್ಲಿ ಜಾತ್ರೆ. ಬರ್ರಿ ಇಲ್ಲಿಂದ ಸೀದಾ ಗಾಡಿ ತುಂಬ್ಕೊಂಡು ಎಲ್ಲಿಗೆ ಹೋಗೋಣಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ರಿ. ಪ್ಯಾಸೆಂಜರ್ ಅಂತೂ ನಿಂತಾರ್ರಿ ರೆಡಿಯಾಗಿ. ಈಗ ಇಲ್ಲಿಂದ ಸೀದಾ ಎಲ್ಲಿಗಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ ಬರ್ರಿ. ಊಟ ಮಾಡಿ RTO ಸರ್ಕಲ್ನಿಂದ ವಡಗಾಂವ ಟ್ರಿಪ್ ತುಂಬ್ಕೊಂಡು ಹೋದೆ ರೀ. ವಡಗಾಂವಕ್ಕೆ ಹೋಗಿ ಖಾಲಿ ಮಾಡಿದೆ. ಖಾಲಿ ಆಗೋದಕ್ಕೆ ಮತ್ತೆ ವಡಗಾಂವ ಲಾಸ್ಟ್ ಸ್ಟಾಪ್ನಾಗ ಸೀಟ್ ಇತ್ತು ರೀ. ಅಲ್ಲಿಂದ ತುಂಬ್ಕೊಂಡು ಸೀದಾ ಎಲ್ಲಿಗೆ ಬಂದನಪ್ಪ ಅಂದ್ರೆ ಕಿಲ್ಲಾಕ್ ಬಂದ ನೋಡ್ರಿ. ಟ್ರಿಪ್ ಮಾತ್ರ ಬೆಸ್ಟ್ ಕುಂತ್ರಿ. ಹೋಗುವಾಗೂ ಮಸ್ತ್ ಕುಂತು, ಬರುವಾಗೂ ಮಸ್ತ್ ಕುಂತದ್ರಿ. ಸ್ಟ್ಯಾಂಡಿಂದ ಸೀಟ್ ಖಾಲಿ ಮಾಡಿ ಕಿಲ್ಲಾ ಕಡೆ ಹೊಂಟ ನೋಡ್ರಿ. ಅಲ್ಲಿಂದ ನೋಡೋಣ್ರಿ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ ಬರ್ರಿ. ಈಗ ಮಳಿ ಅಂತೂ ಈಗ ಸ್ಟಾಪ್ ಆಗಿದ್ರಿ. ಮಳಿ ಅಂತೂ ಭಾಳ ಆತ್ರಿ. ಬರ್ರಿ ಕಿಲ್ಲಾ ಕಡೆಯಿಂದ ನೋಡೋಣ್ರಿ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ. ಕಿಲ್ಲಾದಿಂದ ಟ್ರಿಪ್ ತುಂಬ್ಕೊಂಡ್ಬಂದು ವಡಗಾಂವ ಖಾಲಿ ಮಾಡಿದ್ರಿ. ಅಲ್ಲಿಂದ ಸೀದಾ ಒಂದು ಸೀಟ್ ತೊಗೊಂಡು ಎಲ್ಲಿಗೆ ಬಂದಪ್ಪ ಅಂದ್ರೆ ಶಾಪುರ್ ನಾಕಾಕ್ ಬಂದ ನೋಡ್ರಿ. ಈಗ ಎಲ್ಲಿ ನಿಂತಾನಪ್ಪ ಅಂದ್ರೆ ಶಾಪುರ್ ನಾಕದ ನಿಂತ ನೋಡ್ರಿ. ಸಾಯಂಕಾಲ ಇದನ್ನ ನೋಡ್ರಿ. ಟೈಮ್ ಬಂದು 4:30 ಆಗೈತ್ರಿ. ಹಿಂಗೈತ್ರಿ ವಾತಾವರಣ. ಸೀಟ್ ಮಾತ್ರ ಯಾವೂ ಇಲ್ರಿ. ನಾವು ನಿಂತು ನೋಡೋದನ್ರಿ ಯಾವ ಹತ್ತಾವ ಏನು ಮಾಡ್ದ ಅಂತೇಳಿ. ಯಾವ ಸೀಟ್ ಅಂತ ಇಲ್ರಿ. ಬರ್ರಿ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ್ರಿ. ವಡಗಾಂವದಿಂದ ಟ್ರಿಪ್ ತುಂಬಿದೆ ರೀ. ಎಲ್ಲಿ ಮಠಪ್ಪ ಅಂದ್ರೆ CBT ಮಠ. CBTಗೆ ಹೋಗಿ ಟ್ರಿಪ್ ಖಾಲಿ ಹೋಗೋದು ಮತ್ತೆ ಅಲ್ಲಿಂದ ಸೀಟ್ ಸಿಕ್ತು ರೀ. ಅಲ್ಲಿಂದ ಸೀಟ್ ಎಲ್ಲಿ ಮಠ ತೊಗೊಂಬಂದಪ್ಪ ಅಂದ್ರೆ ಎಳ್ಳೂರು ಕೇಲಿ ಬಂದ ನೋಡ್ರಿ. ಎಳ್ಳೂರು ಕೇಲಿ ಖಾಲಿ ಮಾಡಿ ಇಲ್ಲಿಂದ ಈಗ ಸೀದಾ ಎಲ್ಲಿ ಹೋಗೋದಂತ ಅಂದ್ರೆ ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬರ್ರಿ. ಟೈಮ್ ಬಂದು 6 ಗಂಟೆ ಆದ್ರಿ. ಇದೊಂದು ಟ್ರಿಪ್ ಹೊಡಿಬೇಕನ್ನತ್ತೇವಿ. ಅದೇ ಸಾಯಂಕಾಲದಾಗ ಮಳೆ ಇಲ್ರಿ ಇವತ್ತು. ಹಿಂಗಾಗಿ ಪಬ್ಲಿಕ್ ಅಂತೂ ಐತ್ರಿ, ಶೀಟಿಂಗ್ ಐತಿ. ಬರ್ರಿ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಕೊಂಡ್ರಿ. ಸೀಟಿಂಗ್ ಹಂಗೆ ಐತಿ ನಡೆದೈತ್ರಿ. ಒಂದು 2 ಟ್ರಿಪ್ ಸ್ಲೋ ಕುಂತು. ಈಗ ಹೋಗುವಾಗ ಬರುವಾಗ ಮಾತ್ರ ಸೀಟಿಂಗ್ ಮಾತ್ರ ಕಷ್ಟ ಆತ್ರಿ. ಬರ್ರಿ ಇಲ್ಲಿಂದ ಸೀದಾ ಗಾಡಿ ಹಬ್ಸೋಣ. ಯಾಕಪ್ಪ ಅಂದ್ರೆ ಗ್ಯಾಪ್ ಐತ್ರಿ. ಈಗ ಯಾವ ಗಾಡಿ ಮುಂದೆ ಹೋಗಿಲ್ಲ, ನಮ್ದ ಗಾಡಿ ಹೋಗುದ್ರಿ. ಈಗ ಇಲ್ಲಿಂದ ಸೀಟಿಂಗ್ ಎಳ್ಳೂರು ಕೇಲಿಂದ ಗಾಡಿ ತುಂಬಿಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ದಾರೆ. ಕೋರ್ಟ್ಗೆ ಹೋಗೋದಕ್ಕೆ ಗಾಡಿ ಅಂತೂ ಖಾಲಿ ಆಯ್ತು. ಅಲ್ಲಿಂದ ಟರ್ನ್ ಮಾಡಿ ಮತ್ತೆ ಯಾವ್ದಾರು ಸೈಡ್ ಸೀಟ್ ಸಿಗ್ತಾನ ಅಂತೇಳಿ ತುಂಬ ಇಲ್ಲಿಂದ ಒಂದು ಕೋರ್ಟ್ ಸರ್ಕಲ್ನಿಂದ ಒಂದು ಬಾಡಿಗೆ ಸಿಗ್ತೀರಿ. ಎಲ್ಲಿಗಪ್ಪ ಅಂತಂದ್ರೆ ಶಾಪುರ್ ನಾಕಾಕ್ ಬರೋದೈತ್ರಿ. ಒಳಗೆ ಮಾರ್ಕೆಟ್ನಾಗ ಆಯ್ತು ಸರಿ ರೀ ಅಂತಂದ್ರೆ ಬಾಡಿಗೆ ಎಷ್ಟು ಅಂತ ಕೇಳಿದ್ರಿ. 150 ರೂಪಾಯಿ ಅಂದೆ. ಆಯ್ತು ರೀ ಅಂತಂದ್ರೆ ಬಾಡಿಗೆ ತಂದು ಈಗ ಅದನ್ನು ಬಿಟ್ಟೆ ರೀ. ಈಗ ಎಲ್ಲಿ ಅದನಪ್ಪ ಅಂತಂದ್ರೆ ಗೋವಾಸ್ತ ಅದ ನೋಡ್ರಿ. ಗೋವಾಸ್ನಿಂದ ಸೀದಾ ಎಲ್ಲಿಗೆ ಹೋಗೋಣಪ್ಪ ಅಂತಂದ್ರೆ ಇದ್ದಂಬಾಗ ಹೋಗೋಣ ಬರ್ರಿ. ಮುಜಗಾಂವ್ ಕ್ರಾಸ್ ಹೋಗಿ ಗ್ಯಾಸ್ ಹಾಕಿ ಇವಾಗ ಎಲ್ಲಿ ಅದನಪ್ಪ ಅಂತಂದ್ರೆ ಗೋವಾಸ್ತ ಅದ ನೋಡ್ರಿ. ಗೋವಾಸ್ತಿಂದ ಈಗ ಎಲ್ಲಿ ಹೋಗೋದಪ್ಪ ಅಂತಂದ್ರೆ ಮುಜಗಾಂವ್ ಕ್ರಾಸ್ ಹೋಗಿ ಗ್ಯಾಸ್ ಹಾಕೊಂಡ್ರಿ. ನೀನು ಮುಂಜಾನೆ ಹಾಕಿದ ಗ್ಯಾಸ್ ರೀ. ಇವತ್ತು ಸಂಜೆ ಮಟ್ಟ ಹೊಡೆದೆ ನೋಡ್ರಿ. ಅಂದ್ರೆ ಮುಜಗಾಂವ್ ಕ್ರಾಸ್ ಅದ ನೋಡ್ರಿ. ಶಾಪುರಿಂದ ಬಾಡಿಗೆ ಬಿಟ್ಟು ಸೀದಾ ಎಲ್ಲಿಗೆ ಬಂದಪ್ಪ ಅಂದ್ರೆ ಮುಜಗಾಂವ್ ಕ್ರಾಸ್ ಬಂದು ಗ್ಯಾಸ್ ಹಾಕೊಂಡೆ. ಈಗ ಇಲ್ಲಿಂದ ಎಲ್ಲಿಗೆ ಹೋಗೋದಪ್ಪ ಅಂದ್ರೆ ಸೀದಾ ಮನೆಗೆ ಹೋಗೋದು ನೋಡ್ರಿ. ಇವತ್ತಿನ ಕೆಲಸ ಮಾತ್ರ ಸೂಪರ್ ಆಗಿತ್ತು ರೀ. ಚೆನ್ನಾಗಿತ್ತು. ಮಾಡೋಕ್ಕೂ ಖುಷಿ ಅನ್ನಿಸ್ತು ರೀ ಕೆಲಸನೂ.
ಬರೋದು ಲೇಟಾಗಿ ಬಂದಿದೆ ರೀ ಇವತ್ತು ಕೆಲಸಕ್ಕೆ. 10 ಗಂಟೆಗೆ ಕೆಲಸಕ್ಕೆ ಬಂದಿದ್ದೆ, ಆದರೂ 7 ಗಂಟೆ ಮಟ್ಟ ಹೊರದು ಚೆನ್ನಾಗೈತೆ ರೀ ಇವತ್ತಿನ ಕೆಲಸ. ಪರವಾಗಿಲ್ಲ ರೀ, ಹಿಂಗೆ ಕೆಲಸ ಇದ್ರೂ ಮನಸ್ಸು ಬರೋದು ಮಾಡೋಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.